ದೈವ ದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಮಕರ ರಾಶಿಯವರೇ, ಮೇ 2026ರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಘಟನೆ ನಿಮ್ಮ ನಿದ್ರೆಯನ್ನೇ ಕದಡಬಹುದು. ನಿಮ್ಮ ಮೇಲೆ ಕಣ್ಣಿಟ್ಟಿರುವವರು ಯಾರು? ಹಠಾತ್ ಹಣದ ಲಾಭ ಹೇಗೆ ಬರುತ್ತದೆ? ಯಾಕೆ ಕೆಲವರು ನಿಮ್ಮ ವಿರುದ್ಧ ಗುಪ್ತವಾಗಿ ಕೆಲಸ ಮಾಡುತ್ತಿದ್ದಾರೆ? ಮತ್ತು ಈ ತಿಂಗಳ ಕೊನೆಯಲ್ಲಿ ನಿಮ್ಮ ಜೀವನ ತಿರುವು ಪಡೆಯುವ ಆ ಒಂದು ದಿನ ಯಾವುದು? ಮೇ 2026 ಮಕರ ರಾಶಿಯವರಿಗೆ ಸಾಮಾನ್ಯ ತಿಂಗಳಲ್ಲ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹಳೆಯ ಕರ್ಮದ ಫಲ, ಹೊಸ ಅವಕಾಶಗಳು, ಅಪ್ರತೀಕ್ಷಿತ ಹಣ, ಕುಟುಂಬದ ಸತ್ಯಗಳು ಮತ್ತು ಭಾವನಾತ್ಮಕ ಬದಲಾವಣೆಗಳ ಕಾಲವಾಗಲಿದೆ. ಕೆಲವರಿಗೆ ಇದು ಭಾಗ್ಯೋದಯದ ಸಮಯ, ಇನ್ನೂ ಕೆಲವರಿಗೆ ಎಚ್ಚರಿಕೆಯ ಸಮಯ. ಮಕರ ರಾಶಿ, ಮೇ 2026 ಸಂಪೂರ್ಣ ಭವಿಷ್ಯ. ಮಕರ ರಾಶಿಯವರು ಸಾಮಾನ್ಯವಾಗಿ ಶಾಂತ, ಸಹನಶೀಲ, ದುಡಿಯುವ ಗುಣದವರು. ಆದರೆ ಮೇ 2026ರಲ್ಲಿ ನಿಮ್ಮೊಳಗಿನ ಅಡಗಿರುವ ಶಕ್ತಿ ಹೊರಬರುತ್ತದೆ. ನೀವು ಇಷ್ಟೊಂದು ದಿನ ತಾಳ್ಮೆಯಿಂದ ಕಾಯುತ್ತಿದ್ದ ವಿಷಯದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಈ ತಿಂಗಳಲ್ಲಿ ಶನಿ ಮತ್ತು ದುರುಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಗಾಢವಾಗಿ ಬೀಳುತ್ತದೆ. ಆದ್ದರಿಂದ ಜೀವನದಲ್ಲಿ ಕೆಲವು ವಿಷಯಗಳು ನಿಧಾನವಾಗಿ ನಡೆಯುವಂತೆ ಕಂಡರೂ ಅದರ ಹಿಂದೆ ದೊಡ್ಡ ಲಾಭ ಅಡಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಅಶಾಂತಿ ಕಾಣಬಹುದು. ಏನೋ ದೊಡ್ಡದಾಗಲಿದೆ ಎಂಬ ಭಾವನೆ ಹಲವಾರು ಬಾರಿ ಬರಬಹುದು. ಆ ಭಾವನೆ ತಪ್ಪಲ್ಲ. ಉದ್ಯೋಗ ಮತ್ತು ವೃತ್ತಿ ಭವಿಷ್ಯವೇ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಮಕರ ರಾಶಿಯವರಿಗೆ ಮಿಶ್ರ ಫಲಗಳು ಕಾಣಿಸುತ್ತವೆ. ತುಂಬ ದಿನಗಳಿಂದ ನಿಮ್ಮ ಕೆಲಸವನ್ನು ಗಮನಿಸದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುತ್ತಾರೆ. ಆಫೀಸ್ನಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಆದರೆ ಒಂದು ವಿಷಯ ಗಮನಿಸಿ, ನಿಮ್ಮ ಸುತ್ತಲಿರುವ ಎಲ್ಲರೂ ನಿಮ್ಮ ಹಿತೈಷಿಗಳೇ ಅಲ್ಲ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಒಳಗೆ ಅಸೂಯೆ ಪಡಬಹುದು. ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನೂ ಗಮನಿಸುತ್ತಿರಬಹುದು. ಹೀಗಾಗಿ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಮುಖ್ಯ ದಾಖಲೆಗಳನ್ನು ಸುರಕ್ಷಿತವಾಗಿಡಿ. ಸಹೋದ್ಯೋಗಿಗಳ ಜೊತೆ ಅನಾವಶ್ಯಕ ವಾದ ತಪ್ಪಿಸಿ. ಮೇ 11ರಿಂದ ಮೇ 19ರ ನಡುವೆ ಹೊಸ ಅವಕಾಶ ಬರಬಹುದು. ಇದು ಪದೋನ್ನತಿ, ಹೊಸ ಕಂಪನಿಯಿಂದ ಆಫರ್, ವೇತನ ಹೆಚ್ಚಳ, ವಿದೇಶಿ ಕೆಲಸದ ಅವಕಾಶ, ಇವುಗಳಲ್ಲಿ ಯಾವುದಾದರೂ ಆಗಿರಬಹುದು. ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ತುಂಬ ಮುಖ್ಯ. ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಿಸಬಹುದು. ಅಕಸ್ಮಾತ್ ದೊಡ್ಡ ಡೀಲ್ ಸಿಗುವ ಸಾಧ್ಯತೆ ಇದೆ. ಆದರೆ ಸಹಭಾಗಿತ್ವ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಯಾರನ್ನೂ ಸಂಪೂರ್ಣವಾಗಿ ನಂಬಿ ಸಹಿ ಮಾಡಬೇಡಿ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ಮಕರ ರಾಶಿಯವರಿಗೆ ಮೇ 2026ರಲ್ಲಿ ಹಣದ ಚಲನವಲನ ಹೆಚ್ಚಾಗುತ್ತದೆ. ಒಂದು ಕಡೆ ಹಣ ಬರುತ್ತದೆ, ಇನ್ನೊಂದು ಕಡೆ ಅನಿರೀಕ್ಷಿತ ಖರ್ಚುಗಳು ಕೂಡ ಬರುತ್ತವೆ. ವಿಶೇಷವಾಗಿ ಮನೆಯ ಖರ್ಚು, ವಾಹನ ವೆಚ್ಚ, ಆರೋಗ್ಯ ವೆಚ್ಚ, ಕುಟುಂಬದ ಜವಾಬ್ದಾರಿಗಳು ಇವು ಹೆಚ್ಚಾಗಬಹುದು. ಆದರೆ ಆಶ್ಚರ್ಯಕರ ವಿಷಯ ಏನೆಂದರೆ ನೀವು ನಿರೀಕ್ಷಿಸದ ಮೂಲದಿಂದ ಹಣ ಬರಬಹುದು. ಉದಾಹರಣೆಗೆ, ಹಳೆಯ ಸಾಲ ಮರಳಿ ಸಿಗುವುದು, ಬಾಕಿ ಹಣ ಬಿಡುಗಡೆಯಾಗುವುದು, ಹಳೆಯ ಹೂಡಿಕೆಯಿಂದ ಲಾಭ, ಕುಟುಂಬದಿಂದ ಆರ್ಥಿಕ ಸಹಾಯ. ಮೇ 22 ನಂತರ ಹಣದ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ಈ ತಿಂಗಳಲ್ಲಿ ಚಿನ್ನ, ಜಮೀನು ಅಥವಾ ವಾಹನ ಖರೀದಿ ಯೋಚನೆ ಬರಬಹುದು. ಕೆಲವರಿಗೆ ಹೊಸ ಮನೆ ಸಂಬಂಧಿಸಿದ ಶುಭ ಸುದ್ದಿ ಸಿಗಬಹುದು. ಆದರೆ ಆನ್ಲೈನ್ ಮೋಸಗಳಿಂದ ಜಾಗ್ರತೆ. ಯಾರಿಗೂ ಅಂಧವಾಗಿ ಹಣ ಕೊಡಬೇಡಿ. ಬೇಗ ಶ್ರೀಮಂತರಾಗುವ ಯೋಜನೆಗಳನ್ನು ನಂಬಬೇಡಿ. ಪ್ರೀತಿ ಮತ್ತು ದಾಂಪತ್ಯ ಜೀವನ. ಮೇ 2026ರಲ್ಲಿ ಮಕರ ರಾಶಿಯವರ ಪ್ರೇಮ ಜೀವನದಲ್ಲಿ ಭಾವನಾತ್ಮಕ ಕ್ಷಣಗಳು ಹೆಚ್ಚಾಗುತ್ತವೆ. ನೀವು ಯಾರನ್ನಾದರೂ ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಈ ತಿಂಗಳಲ್ಲಿ ಅವರಿಂದ ಮಹತ್ವದ ಪ್ರತಿಕ್ರಿಯೆ ಸಿಗಬಹುದು. ಒಂಟಿಯಾಗಿರುವವರಿಗೆ ಹೊಸ ಪರಿಚಯ ಶುರುವಾಗಬಹುದು. ಆ ಪರಿಚಯ ನಿಧಾನವಾಗಿ ಗಾಢ ಸಂಬಂಧವಾಗುವ ಸಾಧ್ಯತೆ ಇದೆ. ಆದರೆ ಒಂದು ಎಚ್ಚರಿಕೆ ಇದೆ. ಹಳೆಯ ಪ್ರೇಮ ಸಂಬಂಧ ಮತ್ತೆ ಜೀವನಕ್ಕೆ ಬರಬಹುದು. ಆ ವ್ಯಕ್ತಿಯ ಮರುಪ್ರವೇಶ ನಿಮ್ಮ ಮನಸ್ಸನ್ನು ಗೊಂದಲಕ್ಕೀಡು ಮಾಡಬಹುದು. ಮತ್ತೆ ನಂಬೇಕಾ ಬೇಡವಾ ಎಂಬ ಪ್ರಶ್ನೆ ಕಾಡಬಹುದು. ವಿವಾಹಿತರಿಗೆ ಸಣ್ಣ ಮಾತಿನ ಜಗಳಗಳು, ಅನುಮಾನ ಸಮಯದ ಕೊರತೆ, ಇವುಗಳಿಂದ ಒತ್ತಡ ಉಂಟಾಗಬಹುದು. ಆದರೆ ತಿಂಗಳ ಕೊನೆಯಲ್ಲಿ ಸಂಬಂಧ ಮತ್ತೆ ಸುಧಾರಿಸುತ್ತದೆ. ನಿಮ್ಮ ಸಂಗಾತಿ ನಿಮ್ಮ ಒಳಗಿನ ನೋವನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಬರುತ್ತದೆ. ಕುಟುಂಬ ಜೀವನ. ಕುಟುಂಬದಲ್ಲಿ ಕೆಲವು ಅಚ್ಚರಿಯ ಸುದ್ದಿಗಳು ಕೇಳಿ ಬರಬಹುದು. ಹಳೆಯ ವಿಷಯಗಳು ಮತ್ತೆ ಚರ್ಚೆಗೆ ಬರಬಹುದು. ಕೆಲವರಿಗೆ ಕುಟುಂಬದ ರಹಸ್ಯವೊಂದು ತಿಳಿಯುವ ಸಾಧ್ಯತೆ ಕೂಡ ಇದೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ. ಮೇ 14ರಿಂದ ಮೇ 20ರ ನಡುವೆ ಕುಟುಂಬದಲ್ಲಿ ಶುಭ ಕಾರ್ಯ, ನಿಶ್ಚಿತಾರ್ಥ, ಸಂತೋಷದ ಸುದ್ದಿ, ದೂರದ ಬಂಧುಗಳ ಭೇಟಿ ನಡೆಯಬಹುದು. ಆದರೆ ಸಹೋದರರು ಅಥವಾ ಸಂಬಂಧಿಕರ ಜೊತೆ ಹಣದ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಶಾಂತವಾಗಿದ್ದರೆ ಸಮಸ್ಯೆ ದೊಡ್ಡದಾಗುವುದಿಲ್ಲ. ಆರೋಗ್ಯ ಭವಿಷ್ಯ. ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ.
ಹೆಚ್ಚಾಗಿ ಕಾಣಬಹುದಾದ ಸಮಸ್ಯೆಗಳು: ನಿದ್ರೆಯ ಕೊರತೆ, ತಲೆನೋವು, ಬೆನ್ನು ನೋವು, ಮಾನಸಿಕ ಒತ್ತಡ, ಜೀರ್ಣಕ್ರಿಯೆ ಸಮಸ್ಯೆ. ನೀವು ಹೊರಗೆ ಬಲವಾಗಿ ಕಾಣಿಸಿದರೂ ಒಳಗೆ ಒತ್ತಡ ಹೆಚ್ಚಿರಬಹುದು. ಹೀಗಾಗಿ ಸಮಯಕ್ಕೆ ಊಟ ಮಾಡಿ, ಹೆಚ್ಚು ನೀರು ಕುಡಿಯಿರಿ. ರಾತ್ರಿ ಜಾಗರಣೆ ಕಡಿಮೆ ಮಾಡಿ, ಯೋಗ ಅಥವಾ ಧ್ಯಾನ ಮಾಡಿ. ಮೇ 24 ನಂತರ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ವಿದ್ಯಾರ್ಥಿಗಳಿಗೆ ಹೇಗಿದೆ? ವಿದ್ಯಾರ್ಥಿಗಳಿಗೆ ಮೇ ತಿಂಗಳು ಸ್ಪರ್ಧಾತ್ಮಕ ಸಮಯ. ಓದಿನ ಮೇಲೆ ಗಮನ ಕೇಂದ್ರೀಕರಿಸಲು ಆರಂಭದಲ್ಲಿ ಕಷ್ಟವಾಗಬಹುದು. ಮೊಬೈಲ್, ಸೋಷಿಯಲ್ ಮೀಡಿಯಾ, ಮನಸ್ಸಿನ ಗೊಂದಲದಿಂದ ಸಮಯ ವ್ಯರ್ಥವಾಗಬಹುದು. ಆದರೆ ತಿಂಗಳ ಮಧ್ಯಭಾಗದಿಂದ ನಿಮ್ಮ ಗಮನ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಉತ್ತಮ ಫಲಿತಾಂಶ, ನಿರೀಕ್ಷೆಗಿಂತ ಹೆಚ್ಚು ಅಂಕ, ಹೊಸ ಅವಕಾಶ ಸಿಗುವ ಸಾಧ್ಯತೆ ಇದೆ. ವಿದೇಶದಲ್ಲಿ ಓದಲು ಯೋಚಿಸುವವರಿಗೆ ಶುಭ ಸೂಚನೆಗಳು ಕಾಣಿಸುತ್ತವೆ. ಆಧ್ಯಾತ್ಮಿಕ ಸೂಚನೆಗಳು: ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಆಧ್ಯಾತ್ಮಿಕ ಆಕರ್ಷಣೆ ಹೆಚ್ಚಾಗುತ್ತದೆ. ಕೆಲವರು ದೇವಸ್ಥಾನಗಳಿಗೆ ಭೇಟಿ, ಧ್ಯಾನ, ಮಂತ್ರ ಜಪ, ಜ್ಯೋತಿಷ್ಯದ ಆಸಕ್ತಿ ಇವುಗಳ ಕಡೆ ಸೆಳೆಯಲ್ಪಡಬಹುದು. ನೀವು ಕೆಲ ದಿನಗಳಿಂದ ವಿಚಿತ್ರ ಕನಸುಗಳನ್ನು ಕಾಣುತ್ತಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ತಿಂಗಳಲ್ಲಿ ನಿಮ್ಮ ಅಂತಃಪ್ರಜ್ಞೆ ತುಂಬಾ ಬಲವಾಗಿರುತ್ತದೆ. ಈ ತಿಂಗಳಲ್ಲಿ ತಪ್ಪದೇ ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ಮೇ 8, ಮೇ 16, ಮೇ 27 ಈ ದಿನಗಳಲ್ಲಿ. ಜಗಳ, ಹಣದ ನಷ್ಟ, ತಪ್ಪು ನಿರ್ಧಾರ, ಮಾನಸಿಕ ಒತ್ತಡ ಬರಬಹುದು. ಮುಖ್ಯ ಕೆಲಸಗಳನ್ನು ಜಾಗ್ರತೆಯಿಂದ ಮಾಡಿ. ಅತ್ಯಂತ ಶುಭ ದಿನಗಳು ಮೇ 11, ಮೇ 19, ಮೇ 22, ಮೇ 30 ಈ ದಿನಗಳಲ್ಲಿ. ಹೊಸ ಕೆಲಸ, ಹಣದ ಲಾಭ, ಪ್ರೇಮ ವಿಷಯದಲ್ಲಿ ಶುಭ ಸುದ್ದಿ, ಕುಟುಂಬ ಸಂತೋಷ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಮಕರ ರಾಶಿಯವರಿಗಾಗಿ ವಿಶೇಷ ಪರಿಹಾರ: ಈ ತಿಂಗಳಲ್ಲಿ ಶನಿಯ ಪ್ರಭಾವ ಹೆಚ್ಚು ಇರುವುದರಿಂದ ಪ್ರತಿ ಶನಿವಾರ ಎಳ್ಳಿನ ಎಣ್ಣೆ ದೀಪ ಹಚ್ಚಿ, ಕಪ್ಪು ಎಳ್ಳು ದಾನ ಮಾಡಿ, ಹನುಮಾನ್ ಚಾಲೀಸಾ ಪಠಿಸಿ, ಹಿರಿಯರನ್ನು ಗೌರವಿಸಿ. ಇದರಿಂದ ಮನಶಾಂತಿ ಮತ್ತು ಅಡೆತಡೆಗಳ ನಿವಾರಣೆ ಆಗುತ್ತದೆ. ಒಟ್ಟಾರೆ ಮೇ 2026 ಹೇಗಿರುತ್ತದೆ? ಮಕರ ರಾಶಿಯವರಿಗೆ ಮೇ 2026 ಜೀವನವನ್ನು ಬದಲಾಯಿಸುವ ತಿಂಗಳಾಗಬಹುದು. ಈ ತಿಂಗಳು ನಿಮಗೆ ಸತ್ಯವನ್ನು ತೋರಿಸುತ್ತದೆ, ನಿಜವಾದವರನ್ನು ಗುರುತಿಸುತ್ತದೆ, ದುಡಿಮೆಗೆ ಫಲ ನೀಡುತ್ತದೆ, ಹಳೆಯ ನೋವಿನಿಂದ ಹೊರತೆಗೆದು ಹೊಸ ದಾರಿಯತ್ತ ಕರೆದೊಯ್ಯುತ್ತದೆ. ಕೆಲ ಕ್ಷಣಗಳಲ್ಲಿ ನೀವು ಒಂಟಿಯಾಗಿರುವಂತೆ ಅನ್ನಿಸಬಹುದು, ಆದರೆ ಇದೇ ಸಮಯ ನಿಮ್ಮನ್ನು ಒಳಗಿನಿಂದ ಬಲಿಷ್ಠರನ್ನಾಗಿಸುತ್ತದೆ. ತಿಂಗಳ ಕೊನೆಯಲ್ಲಿ ನೀವು ಹಿಂದಿರುಗಿ ನೋಡಿದಾಗ ಒಂದು ಮಾತು ಹೇಳುತ್ತೀರಿ: ಈ ಮೇ ತಿಂಗಳು ನನ್ನ ಜೀವನದ ದಿಕ್ಕೇ ಬದಲಿಸಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಧನ್ಯವಾದಗಳು.